ಬಸ್ ದುರಂತದ ಬೆನ್ನಲ್ಲೇ ಹೊಸ ನಿಯಮಗಳು ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಹೌದು, ರಾತ್ರಿ 2 ಗಂಟೆಯ ನಂತರದ ಸಂದರ್ಭದಲ್ಲಿ ಬಸ್ ಚಾಲನೆ ಅಥವಾ ಇತರ ವಾಹನಗಳ ಚಾಲನೆ ಅಂದಾಗ ಸಹಜವಾಗಿ ಇಂಥ ಅಪಘಾತಗಳು ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರದಿಂದನೇ ಒಂದು ನಿಯಮ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಂತಹ ಹಲವಾರು ಜೀವಗಳು ಪ್ರಾಣ ಕಳ್ಕೊಳ್ಳೋದನ್ನು ಖಂಡಿತ ತಪ್ಪಿಸಬಹುದು. ಆ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ರಾತ್ರಿ ಸಮಯ ಖಾಸಗಿ ಬಸ್ ಸಂಚಾರಕ್ಕೆ ಹಾಗಾದರೆ ಬ್ರೇಕ್ ಬೀಳುತ್ತಾ? ರಾತ್ರಿ 2 ಗಂಟೆಯ ನಂತರ ಸಂಚಾರ ಬಂದ್ ಮಾಡಬೇಕು ಅನ್ನುವಂಥ ಚರ್ಚೆ ಹೆಚ್ಚಾಗಿದೆ. ರಾತ್ರಿ ಸಂಚಾರ ಬಂದ್ ಮಾಡಿದ್ರೆ ಅಪಘಾತಗಳು ನಿಯಂತ್ರಣಕ್ಕೆ ಬರ್ತವೆ ಅನ್ನುವಂತಹ ಸಲಹೆ ಹೆಚ್ಚಾಗಿದೆ. ರೈಟ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಹ ಈ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ಬಸ್ ಸಂಚಾರಕ್ಕೆ ಮಾರ್ಗಸೂಚಿ ತಯಾರಿಸುವುದಕ್ಕೆ ಕೇಂದ್ರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಯಾಕಂದರೆ ರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಅಪಘಾತಗಳ ಸಂಖ್ಯೆ ಹೆಚ್ಚು. ಈಗ ನಾವು ಒಂದು ದೇಶ ಅಂತ ತಗೊಂಡ್ರೂ ಕೂಡ, ಅಂಕಿಅಂಶ ಅಂತ ತಗೊಂಡ್ರೂ ಕೂಡ ಸಾವಿನ ಪ್ರಮಾಣ ಯಾವ ಕಾರಣಕ್ಕೆ ಹೆಚ್ಚು ಅಂತ ಹೇಳಿದ್ರೆ ಹೌದು, ಅಪಘಾತಗಳಿಂದಲೇ ಅತಿ ಹೆಚ್ಚು ಸಾವುಗಳು ಸಂಭವಿಸ್ತಾ ಇರೋದು. ಸಮಯವನ್ನು ಮತ್ತೆ ನಾವು ಸ್ಕ್ರೂಟಿನಿ ಮಾಡಿ ನೋಡೋದಾದರೆ ಅದು 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ಒಳಗೆ ಆಗಿರುವಂತಹ ಪ್ರಕರಣಗಳೇ ಹೆಚ್ಚು. ಇದರಲ್ಲಿ ಅದೆಷ್ಟೋ ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಏನಾದರೂ ಮುಂದಾಯಿತು ಅಂದರೆ, ಕೇಂದ್ರದಿಂದನೇ ಇಂತಹ ಅಧಿಸೂಚನೆಗಳು ಬಂತು ಅನ್ನೋದಾದರೆ ಖಂಡಿತವಾಗ್ಲೂ ಇಂತಹ ಪ್ರಕರಣಗಳಿಗೆ ಬ್ರೇಕ್ ಹಾಕಬಹುದು. ನೋಡಿ, ಬಾಳೆ ಬದುಕಬೇಕಾದಂತಹ ಅದೆಷ್ಟೋ ಜೀವಗಳು ಇಂತಹ ಘಟನೆಗಳಿಗೆ ಪ್ರಾಣಗಳನ್ನು ಕಳ್ಕೊಂಡಿದ್ದಾಗಿದೆ. ಏನು ಬಸ್ಗಳಿರ್ಬೋದು, ಟ್ರಕ್ಗಳಿರ್ಬೋದು, ಆ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ಸಮಯ ಅಂದಾಗ ಎಂಥವರಿಗೂ ಕೂಡ ನಿದ್ರೆಯ ಮಂಪರು ಆವರಿಸ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಅದೆಷ್ಟು ಅಪಘಾತಗಳು ಸಂಭವಿಸುತ್ತೆ. ಇಲ್ಲಿ ನಿದ್ರೆ ಅನ್ನೋದು ಬಹುದೊಡ್ಡ ಕಾರಣ. ಹಾಗಾಗಿ ಈ ಸಲಹೆಯನ್ನು ಯಾವ ರೀತಿ ಕೇಂದ್ರ ಪರಿಗಣಿಸಬಹುದು ಅನ್ನೋದೇ ಸದ್ಯದ ಪ್ರಶ್ನೆ ಅನ್ನುವಂಥದ್ದು. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಅಂಕಿಅಂಶಗಳ ಆಧಾರದಲ್ಲಿ ಮತ್ತು ಇಂಥ ಅಪಘಾತಗಳಿಗೆ ಕಾರಣ ಮತ್ತು ಸಮಯ ಅಂತ ನಾವು ಗಮನಿಸಿ ನೋಡೋದಾದರೆ ಈ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚು, ಪ್ರಾಣಗಳು ಹೋಗಿರೋದೇ ಹೆಚ್ಚು. ಹಾಗಾಗಿ ಈ ಸಲಹೆಯನ್ನು ಕೇಂದ್ರ ಯಾವ ರೀತಿ ತಗೊಬೋದು? ಏನಾದರೂ ನಿಯಮಗಳನ್ನು, ರಾತ್ರಿ ಹೊತ್ತಿನ ಸಂಚಾರಕ್ಕೆ ನಿಯಮಗಳನ್ನು ತರುವಂಥ ಸಾಧ್ಯತೆ ಏನಾದರೂ ಇದೆಯಾ ಭವ್ಯ? ಖಂಡಿತ ದಿವ್ಯ, ಯಾಕಂದ್ರೆ ಚಿತ್ರದುರ್ಗ ಬಸ್ ದುರಂತ ಬೆನ್ನಲ್ಲೇ ಹೊಸ ರೂಲ್ಸ್ ಜಾರಿಯಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಯಾಕಂದ್ರೆ ರಾತ್ರಿ ಸಮಯ ಖಾಸಗಿ ಬಸ್ಗಳ ಆಕ್ಸಿಡೆಂಟ್ಗಳು ಕೂಡ ಸದ್ಯ ಹೆಚ್ಚಾಗಿರುವಂತದ್ದು. ಮತ್ತೊಂದ್ ಕಡೆ ಪೈಪೋಟಿಯಾಗಿ ಅಂದ್ರೆ ರೇಸ್ ಅಲ್ಲಿ ಹೋಗುವಂತದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಚಾಲನೆಯ ತರಬೇತಿ ಹೊಂದಿಲ್ಲದೆ ಒಂದು ಡ್ರೈವಿಂಗ್ ಮಾಡುವಂತದ್ದಾಗಿರ್ಬೋದು. ಇಂತಹ ಪ್ರಕರಣಗಳು ಪದೇ ಪದೇ ಹೆಚ್ಚಾಗಿ ಆಕ್ಸಿಡೆಂಟ್ ಕೂಡ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ರಾತ್ರಿ 2 ಗಂಟೆ ನಂತರ ಸಂಚಾರ ಬಂದ್ ಮಾಡ್ಬೇಕೆಂಬ ಚರ್ಚೆ ಕೂಡ ಈಗ ವ್ಯಕ್ತವಾಗಿದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಹ ಈ ಕುರಿತು ಚರ್ಚೆ ನಡೆಸಿದ್ದಾರೆ. ಹಾಗೇನೆ ಇದರ ಬಗ್ಗೆ ಏನು ಖಾಸಗಿ ಟ್ರಾನ್ಸ್ಪೋರ್ಟ್ ಏನಿದೆ ಅದರ ಅಧ್ಯಕ್ಷರು ಕೂಡ ಒಂದು ಮನವಿ ಪತ್ರವನ್ನು ಕೂಡ ಬರ್ದಿಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಾರಿಗೆ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಇದರ ಬಗ್ಗೆ ಒಂದು ಚರ್ಚೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ರಾತ್ರಿ ಸಮಯ ಅಪಘಾತಕ್ಕೆ ಲಾರಿ ಆಗಿರ್ಬೋದು, ಟ್ರಕ್ ಕಾರಣ ಅನ್ನೋ ಆರೋಪ ಕೂಡ ಇರುವಂತದ್ದು. ಸೊ ಹೀಗಾಗಿ ಲಾರಿ ಟ್ರಕ್ ಡ್ರೈವರ್ಗಳ ನಿರ್ಲಕ್ಷ್ಯ ಏನಿದೆ, ಸೊ ಇದರಿಂದ ಹೆಚ್ಚಾಗಿ ಅಪಘಾತ ಸಂಭವಿಸ್ತಾ ಇರುವಂತದ್ದು. ಸೊ ಮಾಲೀಕರ ಒತ್ತಡಕ್ಕೆ ಸಿಲುಕಿ ವಿಶ್ರಾಂತಿ ಇಲ್ಲದೆ, ಅಂದ್ರೆ ರಾತ್ರಿ ವೇಳೆನೆ ಹೋಗ್ಬೇಕು ಅನ್ನೋ ತರಾತುರಿಯಲ್ಲಿ ಲಾರಿ ಚಾಲಕರು ಕೂಡ ಹೋಗುವಂತಹ ಘಟನೆಗಳು ಕೂಡ CCTVಯಲ್ಲಿ ಕೂಡ ಸೆರೆಯಾಗಿದೆ. ಸೊ ಈ ನಿಟ್ಟಿನಲ್ಲಿ ಕೆಲವೊಂದು ರೂಲ್ಸ್ ಗಳನ್ನ ತರಬೇಕಂತ ಈಗಾಗಲೇ ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ರಾತ್ರಿ 2 ಗಂಟೆಯ ಬಳಿಕ ಬಸ್ ಸಂಚಾರ ನಿಲ್ಲಿಸುವ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ ರಾತ್ರಿ ವೇಳೆ ಅಂದ್ರೆ 2 ಗಂಟೆ ನಂತರ ಯಾವುದೇ ಬಸ್ಗಳನ್ನ ಕೂಡ ಚಾಲನೆ ಮಾಡುತ್ತಾರಾ ಮಾಡಲ್ವಾ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ಸೊ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಉತ್ತರ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಈಗ ನಾವೇನು ಹೇಳ್ತಾ ಇದ್ದೀವಿ ಅದು ಖಾಸಗಿ ಬಸ್ ಸಂಚಾರಕ್ಕೆ ಬೀಳುವ ಬ್ರೇಕ್ ಬಗ್ಗೆ. ಆದರೆ ರಾತ್ರಿ ಸಂಚಾರ ಅಂದಾಗ ಖಂಡಿತವಾಗ್ಲೂ ಸರ್ಕಾರಿ ಬಸ್ಗಳು ಕೂಡ ಸಂಚಾರವನ್ನು ನಡೆಸುತ್ತೆ. ಅದರಲ್ಲೂ ಕೂಡ ಜನಸಾಮಾನ್ಯರು ಓಡಾಟವನ್ನು ನಡೆಸೋದ್ರಿಂದಾಗಿ ನಿಜಕ್ಕೂ ಕೂಡ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪರ್ಯಾಯ ಮಾರ್ಗಗಳೇನಾದರೂ ಕೇಂದ್ರ ಸೂಚಿಸುತ್ತಾ, ಸರ್ಕಾರಗಳು ಸೂಚಿಸ್ತವ? ಕಾದು ನೋಡೋಣ.